ಮತ್ಸ್ಯ ಸಂತತಿ ನಾಶಕ್ಕೆ ಪ್ಲಾಸ್ಟಿಕ್ ಏನೋ ಕಾರಣ ನಿಜ, ಆದರೆ ರಾಜಕಾರಣಿಗಳ ಭ್ರಷ್ಟಾಚಾರ ಕೂಡ ಅಷ್ಟೇ ಕಾರಣ. ಅದು ಹೇಗೆ ತಿಳಿಸ್ತೀನಿ ಬನ್ನಿ. ನಮ್ಮ ಕರ್ನಾಟಕ ರಾಜ್ಯ ಒಟ್ಟು 320 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಇಲ್ಲಿ ಮಲ್ಪೆ, ಮಂಗಳೂರು, ಕಾರವಾರ ದೊಡ್ಡ ಬಂದರುಗಳು ಹಾಗೂ ಅನೇಕ ಚಿಕ್ಕ ಬಂದರುಗಳು ಇವೆ. ಈ ಬಂದರುಗಳು ನಮ್ಮ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಆದರೆ ನಮ್ಮ ರಾಜ್ಯದ ದುರಂತ ನೋಡಿ, ನಾವು ದೊಡ್ಡ 3 ಬಂದರುಗಳನ್ನೇ ನೆಚ್ಚಿಕೊಂಡಿದ್ದೇವೆ ಹೊರತು ಚಿಕ್ಕ ಬಂದರುಗಳ ಅಭಿವೃದ್ಧಿಯತ್ತ ಗಮನವೇ ಹರಿಸಿಲ್ಲ. ಕದಡಿ, ಹೊನ್ನಾವರ ಇಂಥ ಬಂದರುಗಳಲ್ಲಿ ಈ ಎಲ್ಲ ಬಂದರುಗಳು ಅವರು ಅಲ್ಲಿ ಒಂದು 10 ಕೋಟಿ ಹಾಕುವಾಗ ಇಲ್ಲಿ ಒಂದು 10 ಕೋಟಿ 5 ಕೋಟಿ ಹಾಕ್ತಾ ಇದ್ರೆ ಒತ್ತಡಗಳು ಕಡಿಮೆ ಆಗ್ತದೆ. ಎಲ್ಲಿ ದೊಡ್ಡ ಬಂದರಲ್ಲಿ ಮಂಗಳೂರು, ಮಲ್ಪೆ ಈ ಬೋಟ್ ಎಲ್ಲ ಇಲ್ಲೇ ಫಿಶಿಂಗ್ ಮಾಡಿ ಇಲ್ಲೇ ಖಾಲಿ ಮಾಡ್ತಾರೆ. ಈಗ ಉದಾಹರಣೆಗೆ ನಮ್ಮ ಇಲ್ಲಿ ಹಂಗಾರಗಟ್ಟೆ ಮತ್ತು ಗಂಗೊಳ್ಳಿ ತಿಳಿ ಎಷ್ಟೋ ಕೋಟಿ ರೂಪಾಯಿ ಶಾಂಕ್ಷನ್ ಆಗಿರುತ್ತೆ, ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ನಮ್ಮ ಗಮನಕ್ಕೆ ಬರಲಿಲ್ಲ. ಇಲ್ಲಿ ಒಂದು 1,000 ಲೋಡ್ ಮಣ್ಣು ಹತ್ರ ಬಂದು ಬಿದ್ದಿದೆ, ಬೇರೆ ಏನು ಆಗಲಿಲ್ಲ ಕೆಲಸ. ಇದರಿಂದಾಗಿ ಮಂಗಳೂರು, ಮಲ್ಪೆ, ಕಾರವಾರ ಬಂದರುಗಳ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತಿದೆ. ಈ ಬಂದರುಗಳ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ದೋಣಿಗಳು ಇಲ್ಲಿವೆ. ಅಲ್ಲದೆ ಇದು ಭಾರೀ ಮಾಲಿನ್ಯಕ್ಕೆ ಕಾರಣವಾಗುತ್ತಿದೆ. ಹೊರ ಊರಿನಿಂದ ಸಹ ಬೇಕಾದಷ್ಟು ಜನ ಎಲ್ಲ ಇಲ್ಲಿಗೆ ಬಂದು ಬಂದರು ತುಂಬ ಗಾತ್ರದಲ್ಲಿ ಬೆಳೆಯುತ್ತಿದೆ. ಆದರೆ ಈಗ ಇರುವ ಸ್ಥಳ ನಮಗೆ ಸಾಕಾಗುವುದಿಲ್ಲ. ಬಂದರಿನಲ್ಲಿ ಬೋಟಿನ ಒತ್ತಡ ಜಾಸ್ತಿಯಾಗಿ ಈ ಬಂದರಿನಲ್ಲಿ ಬೋಟು ಆಪರೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾವೀಗ ಸರ್ಕಾರದಿಂದ ಸರ್ಸ್ಟೇಜಿನ ಯೋಜನೆಯನ್ನು ನಾವು ಕೈಗೊಂಡಿದ್ದೀವಿ. ಇಲ್ಲಿ ನಿಲ್ಲಲು ಜಾಗ ಇಲ್ಲದಷ್ಟು ಮೀನುಗಾರಿಕಾ ದೋಣಿಗಳಿಗೆ ಅವಕಾಶ ನೀಡಲಾಗಿದೆ. ನಮ್ಮ ಅಧಿಕಾರಿಗಳು, ಜನಪ್ರತಿನಿಧಿಗಳು ಲಂಚ ಪಡೆದು ಅಕ್ರಮವಾಗಿ ದೋಣಿಗಳಿಗೆ ಬಂದರುಗಳ ಒಳಗೆ ಅವಕಾಶ ನೀಡುತ್ತಿದ್ದಾರೆ ಅನ್ನೋದು ಇವರ ಆರೋಪ. ಬೋಟುಗಳು ಎಷ್ಟು ಬೇಕು ಅಂತ ಲೆಕ್ಕ ಇರಬೇಕು, ಸಾಂದ್ರತೆ ಅದಕ್ಕಿಂತ ಹೆಚ್ಚು ಕೊಡ್ತಾ ಇರಲಿಲ್ಲ ಮುಂಚೆ. ಈಗ ಆಗಲ್ಲ. ಒಂದು ಬೋಟಿಗೆ ಫೀಸಿಬಿಲಿಟಿ ಸರ್ಟಿಫಿಕೇಟ್ ಕೊಡಲಿಕ್ಕೆ ಇಷ್ಟು ಅಂತ ಫಿಕ್ಸ್ ಮಾಡಿವಿ. ದೊಡ್ಡ ಮಟ್ಟದಲ್ಲಿ, ನಾನು ಸಣ್ಣ ಮಟ್ಟದಲ್ಲಿ ಅವರನ್ನು ಅಪಾದನೆಯನ್ನು ಮಾಡೋದಿಲ್ಲ. ಬೇಕಾದರೆ ಒಂದೊಂದು ಸಲ 150 ಬೋಟಿಗೆ ಫೀಸಿಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟದ್ದನ್ನು ಇತ್ತೀಚೆಗೆ ಕಂಡಿದ್ದೇವೆ ನಾವು. ಯಾವ ಬಂದರಿನಲ್ಲಿ ಎಷ್ಟು ಅವಶ್ಯಕತೆ ಇದೆ ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಆಗಬಾರ್ದು. ಇದರ ಬದಲು ಚಿಕ್ಕ ಪುಟ್ಟ ಬಂದರುಗಳನ್ನು ಅಭಿವೃದ್ಧಿಪಡಿಸಿದ್ರೆ ದೊಡ್ಡ ಬಂದರುಗಳ ಮೇಲಿನ ಒತ್ತಡವೂ ಕಡಿಮೆಯಾಗುತ್ತೆ, ಇತರ ಭಾಗಗಳ ಆರ್ಥಿಕ ಪ್ರಗತಿಯೂ ಆಗುತ್ತೆ, ಮಾಲಿನ್ಯ ಕಡಿಮೆಯಾಗಿ ಮೀನ ಸಂತತಿ ಹೆಚ್ಚುತ್ತೆ. ಈಗ ಮಂಗಳೂರು ಮತ್ತು ಮಲ್ಪೆ ಅಂತ ಹೇಳಿದ್ದು ಈಗಾಗಲೇ ಅಭಿವೃದ್ಧಿ ಹೊಂದಿದ್ದು, ಮತ್ತು ಯಾವ ಬಂದರ ಅಭಿವೃದ್ಧಿ ಹೊಂದಲಿಲ್ಲ ಆ ಜನಾಂಗ ಅಲ್ಲಿ ಹೋಗಿ ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಆದರೆ ಈಗ ಫಸ್ಟ್ ಸೆಕೆಂಡ್ ಹಂತ ಆಗಿದೆ. ಅಲ್ಲಿ 3ನೇ ಹಂತಕ್ಕಿಂತ ಆದರೆ ಸ್ವಲ್ಪ ಕೊರತೆ ಕಡಿಮೆ ಆಗ್ಬೋದು. ಆದರೆ ಎಲ್ಲ ಬಂದರುಗಳಲ್ಲೂ ಸವಲತ್ತಿದ್ದರೆ ಅಲ್ಲಿಗೆ ಹೋಗೋ ಪರಿಸ್ಥಿತಿ ಬರುವುದಿಲ್ಲ. ಆದರೆ ನಮ್ಮ ಸರ್ಕಾರಕ್ಕೆ ಕರಾವಳಿ ಮೇಲೆ ಯಾವ ಆಸಕ್ತಿಯೂ ಇಲ್ಲ, ಇದರ ಮಹತ್ವವೂ ತಿಳಿದಿಲ್ಲ. ನಮ್ಮ ಬಂದರು ಮತ್ತು ಮೀನುಗಾರಿಕಾ ಸಚಿವರುಗಳಿಗೆ ಮತ್ಸ್ಯೋದ್ಯಮ ಎದುರಿಸುತ್ತಿರುವ ಸಂಕಷ್ಟದ ಬಗ್ಗೆ ತಿಳಿದುಕೊಳ್ಳೋ ಆಸಕ್ತಿಯೇ ಇಲ್ಲ ಅನ್ನೋದು ಇವರ ದೂರು. ನಾವು ಲಾಸ್ಟ್ ಟೈಮ್ ತುಂಬ ಸಲ ನಾವು ಜನಪ್ರತಿನಿಧಿಗಳು ಹೇಳಿದ್ದೇವೆ, ನಮಗೆ ಏನು ಗೊತ್ತಾ, ಮೂಲಭೂತ ಸೌಕರ್ಯವನ್ನು ಧಕ್ಕೆಗಳಿಗೆ ಕೊಡಲೇಬೇಕು. ಬರೀ ಒಂದು ಧಕ್ಕೆ ಮಾಡಿ ಇಟ್ಟೋದು ಕೂಡಲೇ ಧಕ್ಕೆಗೆ ಅಲ್ಲಿ ಇದಾಗೋದಿಲ್ಲ. ಧಕ್ಕೆಯನ್ನು ಪ್ರತಿ ವರ್ಷ ಸರ್ಕಾರ ಮೇಂಟೈನ್ ಮಾಡಿದರೆ ಮಾತ್ರ ಆ ಧಕ್ಕೆಗೆ ಒಂದು ಹೆಸರು ಬರ್ತದೆ. ಹಾಗೆಯೇ ಈ ಧಕ್ಕೆಯನ್ನು ನಾವು ಮೇಂಟೈನ್ ಮಾಡೋದ್ರೊಂದಿಗೆ ಇಲ್ಲಿ ಹೂಳೆತ್ತು ನಮ್ಮ ಇತಿಹಾಸದಲ್ಲಿ ನಾನು ಕೋಡಿಬೆಂಗರೆಯಲ್ಲಿ ಹುಟ್ಟಿ ಬೆಳೆದವನು, ಇಷ್ಟುವರೆಗೆ ಹೂಳೆತ್ತು ನನ್ನ ಗಮನಕ್ಕೆ ನಂಗೆ ಬರಲೇ ಇಲ್ಲ. ನಮ್ಮ ರಾಜ್ಯದ ಕರಾವಳಿಯಲ್ಲಿ ನಾಶವಾಗಿರೋ 40% ಮೀನ ಸಂತತಿ ಮತ್ತೆ ಬೆಳಿಬೇಕಾದ್ರೆ ತುರ್ತಾಗಿ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಬೇಕು. ಸರ್ಕಾರ ಕಟ್ಟುನಿಟ್ಟಾಗಿ ಈ ಕಾನೂನನ್ನ ಜಾರಿಗೊಳಿಸಲೇಬೇಕು. ಪಕ್ಕದ ಕೇರಳದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸಿ 3 ವರ್ಷಗಳೇ ಕಳೆದಿವೆ. ಈಗ ಎಷ್ಟಂದ್ರೆ ಆದರೂ ಕೂಡ ನಮ್ಮ ಕರ್ನಾಟಕ ಗೌರ್ಮೆಂಟು ಇದನ್ನು ನಿಷೇಧ ಮಾಡೋದಿಲ್ಲ. ಕೇರಳ ಗೌರ್ಮೆಂಟ್ ಈಗಾಗಲೇ ಸಾಧಾರಣ 3 ವರ್ಷದ ನಿಷೇಧ ಮಾಡಿದೆ. ನಮ್ಮ ಗೌರ್ಮೆಂಟ್ ಯಾಕೆ ಅದನ್ನು ನಿಷೇಧ ಮಾಡುವುದಿಲ್ಲ ಅಂತ ನಾವು ಸುವರ್ಣ ಟಿವಿ ಮೂಲಕ ಅವರಿಗೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣ ಬ್ರೇಕ್ ಹಾಕಿ ಅಂತ ಪರಿಸರವಾದಿಗಳು, ಮತ್ಸ್ಯೋದ್ಯಮಿಗಳು ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡುತ್ತಲೇ ಇದ್ದಾರೆ. ಆದರೆ ಕರಾವಳಿಯವರೇ ಆಗಿರುವ ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಪ್ಲಾಸ್ಟಿಕ್ನ ಆದಷ್ಟು ನಾವು ಈ ಸಮುದ್ರ ತೀರಗಳಲ್ಲಿ ಯೂಸ್ ಮಾಡೋಂಥದ್ದನ್ನು ಮತ್ತು ಬಿಸಾಡೋದನ್ನು ಆದಷ್ಟು ಕಮ್ಮಿ ಮಾಡಬೇಕು. ಈ ಗೌರ್ನಮೆಂಟು ಆಗಲೇ ತುಂಬಾ ಅದ್ರ ಬಗ್ಗೆನೇ ಇನಿಷಿಯೇಷನ್ ತೆಗೆದುಕೊಂಡಿದೆ. ಆದರೂ ಕೂಡ ಒಂದು ಏನು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಸುಧಾರಣೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಸರ್ಕಾರ ಯಾಂತ್ರಿಕ ಮೀನುಗಾರಿಕೆಗೆ ಮಿತಿ ಮೀರಿ ನೀಡಿರುವ ಅವಕಾಶಗಳನ್ನು ಹಿಂದಕ್ಕೆ ಪಡೆಯಬೇಕು. ಯಾಕಂದ್ರೆ ಮತ್ಸ್ಯ ಸಂಪತ್ತು ಕೂಡ ಅದಿರಿದ್ದ ಹಾಗೆ.
ಪ್ರಕೃತಿಯ ನಿಯಮ ಮೀರಿ ಸ್ವಾರ್ಥ ಸಾಧನೆಗೆ ಮೀನುಗಾರಿಕೆ ಮಾಡಿದ್ರೆ ಆ ಸಂಪತ್ತು ಖಾಲಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ. ಪ್ರಕೃತಿ ಅತ್ಯಂತ ಸೂಕ್ಷ್ಮ ಎಳೆಗಳನ್ನ ಹೊಂದಿದೆ. ಈ ಎಳೆಗಳಿಗೆ ಚೂರು ಎಡವಟ್ಟಾದ್ರೂ ಕೂಡ ಸರ್ವನಾಶ ಖಚಿತ. ಈ ಸತ್ಯನ ಅರಿತು ನಡೆದ್ರೆ ಅಭಿವೃದ್ಧಿ, ಇಲ್ಲದಿದ್ರೆ ಅಧಪ್ಪತನ. ಇದನ್ನ ಅರಿತುಕೊಂಡು ಸರ್ಕಾರ ಆದಷ್ಟು ಬೇಗ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಬೇಕು. ಇನ್ನೊಂದು ಕುತೂಹಲಕಾರಿ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಕವರ್ ಸ್ಟೋರಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.